ಬಾರಪ್ಪ ಬಳೆಗಾರ ಹೀಗಿದೆಯೋ ನನ್ನ ತವರೂರ, ಬಾರಪ್ಪ ಬಳೆಗಾರ ಹೀಗಿದೆಯೋ ನನ್ನ ತವರೂರ. ವರ್ಷ ತುಂಬಿ ಹೋದರೂ ಬರಲಿಲ್ಲ ಹಡೆದವರು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ರೀ. ಇವತ್ತು ನೋಡಿರಿ ಶುಕ್ರವಾರ. ಇವತ್ತು ನಮ್ಮ ಹಳ್ಳಿಯಲ್ಲಿ ವಾರ ಮಾಡಿದ್ದೇವೆ. ಯಾಕಂದ್ರೆ ಇವಾಗ ರೈತರು ಬಿತ್ತನೆ ಮಾಡ್ತಾರಲ್ರಿ, ಮಳೆ ಬರಲಿ ಅಂತ ಹೇಳಿ ವಾರ ಮಾಡ್ತಾರೆ. ಹಾಗಾಗಿ ಇವತ್ತು ಸಗಣಿ ತೊಗೊಂಡು ನೆಲವನ್ನು ಸಾರಿಸಿ ರಂಗೋಲಿ ಹಾಕಿ ನೋಡ್ರಿ ಫ್ರೆಂಡ್ಸ. ಮುಂಜಾನೆ ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಹೋಮ್ವರ್ಕ್ ಮಾಡಕತ್ತಾರ. ರಾತ್ರಿನ ಮಾಡಿದ್ದಾರೆ, ಈಗಲೂ ಕೂಡ ಬರೀತಿದ್ದಾರೆ. ನಮ್ಮ ಪ್ರಜ್ವಲ ಕಲ್ ಮೇಲೆ ಬಳಪ ತೊಗೊಂಡು ಬರೆಯಕತ್ತನ. ನಮ್ಮ ಭರತ್ ಅದನ, ವಿನುತಾ, ಭವ್ಯ ಎಲ್ಲರೂ ಸೇರ್ಕೊಂಡು ಹೋಮ್ವರ್ಕ್ ಮಾಡಕತ್ತಾರ ನೋಡ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಮಕ್ಕಳೆಲ್ಲ ಶಾಲೆಗೆ ಹೋದ್ಮ್ಯಾಕ ಮನೆ ಎಲ್ಲ ಬಿಗೋ ಅನ್ನಿಸ್ತಿರ್ತೈತಿ, ಖಾಲಿ ಖಾಲಿ ಅನ್ನಿಸ್ತಿರ್ತೈತಿ. ಅವ್ರಿದ್ರೆ ಏನು ಗದ್ಲ ಅಂದ್ರೆ ಗದ್ಲ ಮಾಡ್ತಿರ್ತಾರೆ. ಇವಾಗ ನೋಡ್ರಿ ಯಾರಿಲ್ಲ, ಪ್ರಶಾಂತವಾಗೈತಿ ಮನೆ. ಮತ್ತು ಅವ್ರು ಬಂದ್ಮ್ಯಾಕ ಗದ್ಲಾಗ್ತೈತಿ ರೀ ಸಾಯಂಕಾಲ. ಅಲ್ಲಿವರೆಗೂ ನಾವು ಅಷ್ಟೇ ರೀ ಮನ್ಯಾಗ. ಹೆಂಗೆ ಅಂದ್ರೆ ಮಕ್ಳಿದ್ರೆ ಚಂದ ರೀ ಮನೆಯಲ್ಲ. ಒಂಥರ ಏನೋ ಖುಷಿ ಅನ್ನಿಸ್ತೈತಿ. ಮಕ್ಳು ಇರ್ಬೇಕ್ರಿ ಒಟ್ಟು ಮನ್ಯಾಗಿದ್ರೆ ಚಂದ. ಮತ್ತು ಬೆಳಗ್ಗೆ ಎದ್ಬಿಟ್ಟು ಎಲ್ಲ ಕಸ ಹೊಡ್ಕೊಂಡು ಬಾಗಿಲು ಒಲಿ ಎಲ್ಲ ಬಳ್ಕೊಂಡು ಹಂಗೆ ಸಗಣಿ ತೊಗೊಂಡು ನೆಲವನ್ನು ಸಾರಿಸಿ ರಂಗೋಲಿ ಹಾಕಿ ಎಲ್ಲ ಬಾಂಡೆ ತಿಕ್ಕೊಂಡು ನಂತರ ನಾವು ಸ್ನಾನ ಪೂಜೆ ಮಾಡ್ಕೊಂಡು ಮುಂದೆ ಅಡುಗೆ ಕೆಲಸಕ್ಕೆ ಹೋಗ್ತೀವಿ ರೀ ಇವತ್ತು. ಯಾಕಂದ್ರೆ ಬೆಳಗ್ಗೆ 8 ಗಂಟೆ ಒಳಗೆ ಪೂಜೆ ಆಗ್ಬೇಕ್ರಿ ವಾರ ಮಾಡಿದೆ ಅಂದ್ರೆ. ಹಂಗಾಗಿ 8 ಗಂಟೆ ಒಳಗೆ ಪೂಜೆ ಮಾಡ್ಕೊಂಡು ಮುಂದೆ ಅಡುಗೆಯನ್ನು ಮಾಡ್ತೀವಿ ರೀ. ಇವತ್ತು ನಾನು ಏನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೇನೆ ರೀ ಫ್ರೆಂಡ್ಸ್. ಸ್ವಲ್ಪ ತಾಲಿಪಟ್ಟಿ ಮಾಡ್ಕೋಬೇಕು ಅಂದ್ಕೊಂಡೇನಿ. ತಾಲಿಪಟ್ಟಿ ಮಾಡಿಕೊಂಡು, ಯಾಕಂದ್ರೆ ನಿನ್ನೆ ಅಂತನ ವಾರ ಇರೋದ್ರಿಂದ ರೊಟ್ಟಿ ಮಾಡ್ಕೊಂಡು ಇಟ್ಕೊಂತಿರ್ತಾವೆ ರೀ. ಹಾಗಾಗಿ ಬೆಳಗ್ಗೆ ಮತ್ತು ಹುಡುಗರು ಶಾಲೆಗೆ ಒಂದು ಹೋಗ್ತಾವಲ್ರಿ, ಹಾಗಾಗಿ ಏನಾರು ನಾಷ್ಟ ಮಾಡಿರತ್ತಂತೇಳಿ ತಾಲಿಪಟ್ಟಿ ಮಾಡ್ಕೊಂಡ್ಕೊಂಡೇನಿ ರೀ. ಬನ್ನಿರಿ ಫ್ರೆಂಡ್ಸ್, ಹಂಗಾರೆ ಹೆಂಗೆ ಮಾಡ್ತೇನೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೇನೆ ರೀ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತು ಗೋಧಿ ಹಿಟ್ಟಿನ ತಾಲಿಪಟ್ಟಿ ಮಾಡ್ತಿದ್ದೇನೆ. ಗೋಧಿ ಹಿಟ್ಟಿನ ತಾಲಿಪಟ್ಟಿ ಮಾಡಲಿಕ್ಕೆ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಈ ಗೋಧಿ ಹಿಟ್ಟಿಗೆ ಏನೇನು ಬೇಕಂತ ಹೇಳಿ ನೋಡಿ ಫ್ರೆಂಡ್ಸ್. ಇವಾಗ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಅರಿಶಿಣವನ್ನು ಹಾಕ್ತಾ ಇದ್ದೇನೆ, ಉಪ್ಪು. ಇದಕ್ಕೆ ನಾನು ಜಾಸ್ತಿ ಏನು ಹಾಕ್ತಾ ಇಲ್ಲ, ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತೇನೆ ಇದಕ್ಕೆ. ಇವಿಷ್ಟೇ ಒಂದು ಐಟಮ್ಸ್ಗಳನ್ನು ಹಾಕಿ ನಾನು ಗೋಧಿ ಹಿಟ್ಟನ್ನು ಮಾಡ್ತಾಯಿದ್ದೀನಿ. ಗೋಧಿ ಹಿಟ್ಟು ಇವಾಗ ಇದನ್ನು ನೀರನ್ನು ಹಾಕಿ ಕಲಿಸ್ಕೊಳ್ತೇನೆ ಫ್ರೆಂಡ್ಸ್. ಇದಕ್ಕೆ ಜಾಸ್ತಿ ಐಟಮ್ಸ್ ಏನೂ ಹಾಕಿಲ್ಲ ನಾನು. ಇವಿಷ್ಟೇ ಐಟಮ್ ಮೇಲೆ ನಾನು ಗೋಧಿ ತಾಲಿಪಟ್ಟಿಯನ್ನು ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಪೂರ್ತಿ ಹಿಟ್ಟನ್ನು ಕಲಸಿದ್ದೇನೆ. ತೀರಾ ತೆಳುವೂ ಅಲ್ಲ, ತೀರಾ ದಪ್ಪನೂ ಅಲ್ಲ. ದೋಸೆ ಹಿಟ್ಟಿನ ಅದಕ್ಕೆ ನಾನು ಈ ಗೋಧಿ ಹಿಟ್ಟನ್ನು ನೀರನ್ನು ಹಾಕಿ ಕಲಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 10 ನಿಮಿಷ 15 ನಿಮಿಷ ನೆನೆಲಿಕ್ಕೆ ಬಿಡಿ. ತುಂಬ ಚೆನ್ನಾಗಿ ಬರ್ತಾವೆ ತಾಲಿಪಟ್ಟಿ. ಒಂಥರ ದೋಸೆ ಟೈಪ್ ಆಗುತ್ತೆ. ಇದಕ್ಕೆ ಬೇರೆ ಐಟಮ್ಸ್ ನಾನು ಜಾಸ್ತಿ ಏನೂ ಹಾಕಿಲ್ಲ. ಅಚ್ಚ ಖಾರದ ಪುಡಿ, ಅರಿಶಿಣ, ಉಪ್ಪು, ಗೋಧಿ ಹಿಟ್ಟು, ಸ್ವಲ್ಪ ಹಸಿ ಕಡಲೆ ಹಿಟ್ಟನ್ನು ಮಾತ್ರ ಹಾಕ್ಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್. ಇವಾಗ ಇದನ್ನು ಕಲಸಿದ್ದೇನೆ. ಇವಾಗ ಒಂದು 10-15 ನಿಮಿಷ ಬಿಟ್ಟು ನಾನು ಇದನ್ನು ತಾಲಿಪಟ್ಟಿಯನ್ನು ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ದೋಸೆ ಹಂಚನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಒಂದು ಪ್ಲೇಟಲ್ಲಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಹಿಟ್ಟು ಕೂಡ ಪೂರ್ತಿಯಾಗಿ ನೆಂದಿದೆ. ಇವಾಗ ನಾನು ತಾಲಿಪಟ್ಟಿಯನ್ನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ. ನೋಡಿ ಯಾವ ರೀತಿ ಬೆಂದಿದೆ ಅಂತ ಹೇಳ್ರಿ. ನೋಡ್ರಿ, ಇವಾಗ ತಾಲಿಪಟ್ಟಿ ರೆಡಿಯಾಗಿದೆ. ಭರತ ತಿಂದು ಶಾಲೆಗೆ ಹೊಂಟಾನ್ರಿ.
ನೋಡಿದ್ರಲ್ರಿ ತಾಲಿಪಟ್ಟಿನ ಹೆಂಗೆ ಮಾಡಿದೆ ಅಂತ ಹೇಳಿ. ಇವಾಗ ತಾಲಿಪಟ್ಟು ಮಾಡೋದು ಮುಗಿತ್ರಿ. ಹುಡುಗರು ತಿಂದು ಶಾಲೆ ಹೊಂಟಾರ. ನಮ್ಮ ಮನೆಯವರು ತಿಂದು ಕೆಲ್ಸಕ್ಕೆ ಹೋದ್ರು. ನಮ್ಮ ಮನೆಯವರು ತೋಟದ ಕೆಲ್ಸಕ್ಕೆ ಹೋಗ್ತಾರೆ, ಎಲ್ಬಳ್ಳಿ ಕೆಲ್ಸಕ್ಕೆ. ಅವರು ಬೆಳಗ್ಗೆ ಹೋಗ್ತಾರೆ ಬೇಗ, ಮತ್ತು ಮಧ್ಯಾಹ್ನ ಊಟಕ್ಕೆ ಬರ್ತಾರೆ. ಹಾಗಾಗಿ ಈಗ ತಾಲಿಪಟ್ಟಿ ಮಾಡೋದು ಮುಗಿತ್ರಿ. ಮಧ್ಯಾಹ್ನ ಊಟಕ್ಕೆ ಅನ್ನ, ಬೇಳೆ ಸಾಂಬಾರು, ಚೌಳಿಕಾಯಿ ಪಲ್ಯ ಮಾಡ್ಬೇಕಂತ ಮಾಡೇನ್ರಿ. ಅಂದ್ರೆ ರೊಟ್ಟಿ ಅದಾವಲ್ರಿ, ಹಾಗಾಗಿ ಮಾಡ್ತೇನೆ ರೀ ಇವಾಗ. ಇಲ್ಲೇ ಬೇಳೆ ಸಾರು ಮಾಡಿ ಇಟ್ಕೊಂಡೇನ್ರಿ. ಹಂಗೆ ಪಲ್ಯ ಮಾಡಿಕೊಂಡು ಈ ಬಣ್ಣಿಲೆ ತೆಗೆದಿಟ್ಟಿದ್ದೀನಿ ಚೌಳಿಕಾಯಿ ಪಲ್ಯನ. ರೈಸ್ ಕೂಡ ಮಾಡಿದ್ದೀನಿ, ರೊಟ್ಟಿ ಅದಾವ್ರಿ, ಚಟ್ನಿ ಅಂಕರಿ ಇದ್ದೇ ಇರ್ತಾವ್ರಿ. ಹಾಗಾಗಿ ಇದನ್ನು ಮಧ್ಯಾಹ್ನ ಊಟಕ್ಕೂ ರೆಡಿ ಮಾಡ್ಕೊಂಡೆ ನೋಡ್ರಿ. ಈಗ ನೋಡ್ರಿ, ಇವತ್ತು ವಾರ ಮಾಡಿ ಅಂತ ಹೇಳಿದ್ವಲ್ರಿ. ಇವತ್ತು ವಿಶೇಷವಾಗಿ ಏನು ಮಾಡ್ತೀವಿ ಅಂತ ಹೇಳಿದಂದ್ರೆ, ನಮ್ಮ ಹಳ್ಳಿಯಲ್ಲಿ ಇವತ್ತು ರೊಟ್ಟಿ ಮಾಡಂಗಿಲ್ಲ ರೀ. ಫಸ್ಟು ಅಡುಗೆ ಮನೆಯಿಂದ ತೊಗೊತೀನಿ. ರೊಟ್ಟಿ ಮಾಡಂಗಿಲ್ಲ, ಆಮೇಲೆ ಯಾವುದೇ ರೀತಿಯ ಕರದ ದಿನಸ ಮಾಡಂಗಿಲ್ಲ ರೀ, ಹೊಸ ಬಟ್ಟೆ ಹಾಕೋಂಗಿಲ್ಲ. ಹಂಗೆ ಯಾವ ದೇವಸ್ಥಾನಕ್ಕೂ ಕೂಡ ನಾವು ಇವತ್ತು ಹಣ್ಣು ಕಾಯಿ ಮಾಡ್ಸಂಗಿಲ್ಲ. ಮತ್ತೀಗ ರೈತರ ಬಗ್ಗೆ ಹೇಳ್ಬೇಕಂತ ಅಂದ್ರೆ, ಇವತ್ತು ಎತ್ತು ಚಕಡಿ ಈ ರೀತಿ ಯಾವುದೇ ರೀತಿ ಎತ್ತು ಚಕಡಿ ಹೊಡಂಗಿಲ್ಲ ರೀ. ಹೊಲದಲ್ಲಿ ಇವತ್ತು ರಂಟಿನೂ ಹೊಡೆಯಂಗಿಲ್ಲ. ಒಟ್ಟಾರೆ ಹೊಲದಲ್ಲಿ ಏನು ಕೆಲಸ ಮಾಡಂಗಿಲ್ಲ ರೀ ರೈತರು. ಇದನ್ನು ಯಾಕೆ ಮಾಡ್ತಾರೆ ಅಂತ ಹೇಳಿದೆ ಅಂದ್ರೆ, ಇವಾಗ ಒಳ್ಳೆ ರೈತರ ಸುಗ್ಗಿ ಅಲ್ರಿ. ಇವಾಗ ಮಳೆಗಾಲ ಸ್ಟಾರ್ಟ್ ಆಯ್ತು, ಎಲ್ಲ ಹೊಲ ಎಲ್ಲ ಬಿತ್ತಿರ್ತಾರೆ. ಪಾಪ ಮಳೆ ಇರಂಗಿಲ್ಲಲ್ಲ, ಹಾಗಾಗಿ ಮಳೆ ಜಾಸ್ತಿ ಬರಲಿ ಅಂತ ಹೇಳಿ ಈ ಥರ ನಮ್ಮ ಹಳ್ಳಿಗಳ ಕಡೆಯಲ್ಲಿ ವಾರ ಮಾಡ್ತೀವಿ. ನಾವು 5 ವಾರ ಮಾಡ್ತೀವಿ ರೀ. ಯಾವ ರೀತಿ ಮಾಡ್ತೇವೆ ಅಂತ ಹೇಳಿದೆ ಅಂದ್ರೆ, ಒಂದು ಚರ್ಗೆ ತುಂಬಿಡ್ತಾವೆ ರೀ. ಚರ್ಗೆ ತುಂಬಿಟ್ಟು ಅದ್ರ ಮೇಲೆ ಹೂವು, ಬೇವಿನ ಸೊಪ್ಪು ಇಟ್ಟು ಅದನ್ನ ಪೂಜೆ ಮಾಡ್ತೇವೆ ರೀ. ಇವತ್ತಿನ ನೈವೇದ್ಯ ಏನಂತ ಹೇಳಿದೆ ಅಂದ್ರೆ, ಇದು ಜೋಳದ ಹಿಟ್ಟಿನ ಅಂಬಲಿ ಮಾಡ್ತೀವಿ ರೀ. ಹಿಟ್ಟಿನ ಅಂಬ್ಲಿನ ಮಾಡ್ತೀವಿ, ನುಚ್ಚಿಂದ್ರ ಮಾಡ್ತೇವೆ ರೀ. ಅಂಬ್ಲಿ ಮಾಡಿ ಅದಕ್ಕೆ ಮೊಸರು ಹಾಕಿ ಇವತ್ತು ಎಡೆ ಹಿಡ್ತೇವೆ, ಅಂದ್ರೆ ತನು ಅಂತ ಮಾಡ್ತೇವೆ ರೀ. ಇದು ಇವತ್ತು ವಿಶೇಷವಾಗಿರ್ತಕ್ಕಂಥದ್ದು, ವಾರ ಮಾಡಿದ್ದು ಒಂದು ವಿಶೇಷವಾದ ದಿನ ರೀ ಇದು. ಹಿಂಗೆ 5 ವಾರ ಮಾಡ್ತೀವಿ ರೀ. ಮಂಗಳವಾರ, ಶುಕ್ರವಾರ ಹಿಂಗೆ 5 ವಾರ ಮಾಡ್ತೀವಿ. ಲಾಸ್ಟಿನ ದಿನ ಏನು ಮಾಡ್ತೀವಿ ರೀ, ನೈವೇದ್ಯಕ್ಕೆ ಕುಚ್ಚಗಡ್ಬು ಅಂತ ಮಾಡ್ತೀವಿ ರೀ. ಬೆಳಗ್ಗೆ ಅಂಬ್ಲಿ ಮಾಡಿ ಎಡೆ ಹಿಡ್ದಿರ್ತೇವೆ ರೀ, ಮೊಸರು ಅಂಬ್ಲಿನ. ನಂತರ ನಾವು ಸಾಯಂಕಾಲ ಮಾಡ್ತೇವೆ. ಮಾಡೋರು ಸಾಯಂಕಾಲ ಮಾಡ್ತಾರೆ, ಇಲ್ಲ ಬೆಳಗ್ಗೆನೂ ಮಾಡ್ತಾರೆ ರೀ. ಕುಚ್ಚಗಡ್ಬು ಮಾಡ್ತಾರೆ ರೀ, ಅಂದ್ರೆ ಎಣ್ಣೆಲಿ ಕರಿಯಂಗಿಲ್ಲ ರೀ. ಒಟ್ಟು ಏನು ಯಾವ ಪದಾರ್ಥನೂ ಎಣ್ಣೆ ದಿನಸನ ಮಾಡಂಗಿಲ್ಲ, ಹಂಚೂ ಇಡಂಗಿಲ್ಲ ರೀ. ಒಲೆ ಮೇಲೆ ರೊಟ್ಟಿ ಹಂಚು ಕೂಡ ಇಡಂಗಿಲ್ಲ. ಬೇಕಂದ್ರೆ ಚಪಾತಿ ಮಾಡ್ಕೊಂಡು ತಿಂತಿರ್ತಾರೆ ರೀ. ಹಂಗಾಗಿ ಇದು ಕುಚ್ಚಗಡ್ಬು ಮಾಡ್ತೇವೆ ರೀ. ಆಮೇಲೆ ಸಾಯಂಕಾಲ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಮಾಡ್ಸ್ಕೊಂಡ್ಬರ್ತಾರೆ. 5 ವಾರದ ಮಟ್ಟ ನಾವು ಯಾವ ದೇವ್ರಿಗೆ ಹಣ್ಣು ಕಾಯಿ ಮಾಡ್ಸಂಗಿಲ್ಲ ರೀ. ಲಾಸ್ಟಿನ ದಿನ ಹೆಣ್ಣು ದೇವರು ಅಂದ್ರೆ ದ್ಯಾಮವ್ವ, ದುರ್ಗಮ್ಮ, ಈ ಥರ ಚೌಡಮ್ಮ, ಈ ಥರ ಹೆಣ್ಣು ದೇವ್ರಿಗೆಲ್ಲ ಹೋಗಿ ಇದನ್ನ ಉಡಿ ತುಂಬಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಸಾಯಂಕಾಲ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ರೀ. ಹಂಗೆ ಮನೇಲಿ ಕೂಡ ಈ ಸ್ವೀಟ್ ಮಾಡಿರ್ತೇವಲ್ಲ ರೀ ಕುಚ್ಚಗಡ್ಬು, ಅದ್ರ ಜೊತೆಗೆ ಮತ್ತು ಸಂಡಿಗೆ, ಹಪ್ಪಳ ಇಂಥವು ಏನೂ ಕರೆಯಂಗಿಲ್ಲ ರೀ. ಕುಚ್ಚಗಡ್ಬು ಅಷ್ಟೇ ಮಾಡಿಕೊಂಡು ಅನ್ನ, ಸಾಂಬಾರು, ಪಲ್ಯವು ಈ ರೀತಿ ಮಾಡಿಕೊಂಡು ಊಟ ಮಾಡ್ತೀವಿ ರೀ ನಾವು. ನೋಡ್ರಿ, ಪಾಪ ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ. ಮಳೆ ಬಂತಂತ ಹೇಳಿದಂದ್ರೆ ಅವ್ರಿಗೊಂದು ಏನೋ ಖುಷಿ ರೀ. ಸಾಕಷ್ಟು ಸಾಲ ಮಾಡಿಕೊಂಡು ಬೀಜ, ಗೊಬ್ಬರ ಇವನ್ನೆಲ್ಲ ಹಾಕಿರ್ತಾರೆ. ಮಳೆ ಬರಲಿಲ್ಲ ಅಂದ್ರೆ ಅವ್ರಿಗೆ ತುಂಬ ಸಾಲ ಆಗ್ತೈತೆ ರೀ. ಈಗ ನೋಡ್ರಿ, ಜಾಸ್ತಿ ರೈತರ ಒಂದು ಆತ್ಮಹತ್ಯೆ ತುಂಬ ಜಾಸ್ತಿ ಆಗ್ತೀವಿ. ಯಾಕಂದ್ರೆ ಅವ್ರಿಗೂ ಒಂದು ಈ ಬೀಜ ಗೊಬ್ಬರ ತರಲಿಕ್ಕೆ ಸಾಕಷ್ಟು ಸಾಲವನ್ನು ಮಾಡ್ಕೊಂಬಿಟ್ಟಿರ್ತಾರೆ ರೀ. ಈಗ ಅದನ್ನು ನಾವು ಮಳೆ ಬರಲಿಲ್ಲ ಅಂದ್ರೆ ಬೆಳೆನೂ ಬರೋಂಗಿಲ್ಲ. ಹಾಗಾಗಿ ಸಾಕಷ್ಟು ರೈತರಿಗೆ ನೋವು ಆಗ್ತೈತಿ ಅಂತ ಹೇಳಿ ಇದೊಂದು ವಾರ ಮಾಡೋದೊಂದು ವಿಶೇಷವಾದ ಒಂದು ಪದ್ಧತಿಯನ್ನು ಹಳ್ಳಿಗಳ ಕಡೆಯಲ್ಲಿ ಮಾಡ್ತಾರೆ. ಇವಾಗ ನಮ್ಮ 3 ವಾರ ಆದ್ವರಿ, ಇನ್ನು 2 ವಾರ ಅದಾವು. ಲಾಸ್ಟಿನ ವಾರ ನಾವು ಏನೇನು ಮಾಡ್ತೇವೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೇನೆ ರೀ ಫ್ರೆಂಡ್ಸ್. ಹಂಗೆ ಲಾಸ್ಟಿನ ವಾರ ಅಂದ್ರೆ ಹುಣ್ಣಿಮೆ ದಿನ ಮುಗಿತೇವೆ ರೀ. ನಾವು ಹುಣ್ಣಿಮೆಯಾಗಿ ಒಂದು 4-5 ದಿನಕ್ಕೆ ಮತ್ತು ಕಾರ್ಯ ಹುಣ್ಣಿಮೆ ಅಂತಂದು ಮಾಡ್ತೀವಿ ನಾವು. ಅಂದ್ರೆ ಹುಣ್ಣಿಮೆ ದಿನ ವಾರ ಮಾಡೋದ್ರಿಂದ ಅವತ್ತು ಕಾರ್ಯ ಹುಣ್ಣಿಮೆ ಮಾಡಂಗಿಲ್ಲ ರೀ, ಸೋಮವಾರ ಕಾರ್ಯ ಹುಣ್ಣಿಮೆ ಮಾಡ್ತೇವೆ ರೀ. ಹಂಗಾಗಿ ಇವಾಗ 3 ವಾರ ಆದ್ರಿ ನಮ್ಮ ವಾರ ಮಾಡೋದು. ಇದೆಲ್ಲ ರೈತರಿಗೋಸ್ಕರ ಒಳ್ಳೇದಾಗಲಿ ಅಂತಲೇ ಮಾಡೋದ್ರಿ. ಆಮೇಲೆ ಯಾವುದೇ ರೀತಿಯ ಹಬ್ಬ ಹರಿದಿನಗಳನ್ನು ಕೂಡ ನಾವು ಮಾಡಂಗಿಲ್ಲ ರೀ. ಯಾವುದೇ ರೀತಿ ಹೊಸ ಬಟ್ಟೆ ಉಟ್ಕೊಳಂಗಿಲ್ಲ. ಆಮೇಲೆ ಊರು ಕೇರಿಗೆ ಹೋದರೂ ಕೂಡ ನಾವು ಹೊಸ ಬಟ್ಟೆಗಳನ್ನು ಹಾಕಂಗಿಲ್ಲ ರೀ. ಅಷ್ಟು ಪದ್ಧತಿನ ಮಾಡ್ತಾರೆ. ಅವಾಗ ಹಿಂದಿನ ಕಾಲದಾಗೆಲ್ಲ ಹಿರಿಯರು ಇನ್ನೂ ಒಲಿ ಬಾಗ್ಲ ಇವನ್ನೇನು ಬಳಿತಿದ್ದಿಲ್ಲಂತ್ರಿ. ಹಿಂಗೆ ವಾರ ಮಾಡಿದೆ ಅಂದ್ರೆ ಏನು ಹಾಗೆ ಬಿಡ್ತಿದ್ರಂತ. ಅಂದ್ರೆ ಅಷ್ಟೊಂದು ನಂಬಿಕೆ ರೀ. ಹಳ್ಳಿಗಳಲ್ಲಿ ತುಂಬ ನಂಬಿಕೆ ಇಟ್ಟು ಇದೊಂದು ಪೂಜೆಯನ್ನು ಮಾಡ್ತಾರೆ. ಅದ್ರ ತಕ್ಕಂಗೆ ಫಲಾನೂ ಸಿಗ್ತೈತೆ ರೀ. ಮತ್ತು ಈ ವಾರ ಮಾಡ್ತಾವಲ್ಲ, ಅದ್ರ ತಕ್ಕಂಗೆ ಮಳೆನೂ ಕೂಡ ಜಾಸ್ತಿ
ಜಾಸ್ತಿ ಆಗ್ತೈತಿ. ಇವಾಗ ಇದೇ ರೀ ಮಳೆ, ಆದರೆ ಅಷ್ಟೊಂದು ಸಾಕಷ್ಟು ಮಳೆ ಇಲ್ಲ. ಇವಾಗೆಲ್ಲ ರೈತರೆಲ್ಲ ಬೀಜ ಹಾಕ್ಯಾರಿ ಹೊಲದಲ್ಲಿ, ಅದ್ರ ತಕ್ಕಂಗೆ ಮಳೆ ಬೇಕಲ್ರಿ. ಮಳೆ ಇಲ್ಲ ಅಂದ್ರೆ ಪಾಪ ಅವ್ರಿಗೆ ಬೆಳೆ ಬರಂಗಿಲ್ಲ. ಅವ್ರಿಗೆ ಬೆಳೆ ಇಲ್ಲ ಅಂತ ಹೇಳಿದೆ ಅಂದರೆ ನಮಗೂ ಕೂಡ ಅನ್ನ ಇಲ್ದಂಗೆ ಆಗ್ತೈತ್ರಿ. ಯಾಕಂದ್ರೆ ಇವತ್ತು ರೈತರು ಬೆಳೆದ್ರೆ ನಮಗೆ ಹೊಟ್ಟಿಗೆ ಅನ್ನ ಇರೋದ್ರಿ, ಹೌದಿಲ್ರಿ. ಈ ರೈತರು ಬೆಳಿಲಿಲ್ಲ ಅಂದ್ರೆ ನಮ್ಮ ಜೀವನಕ್ಕೆ ಯಾವುದೇ ರೀತಿಯ ಒಂದು ಆಧಾರವಾಗಿರಂಗಿಲ್ಲ. ಈಗ ನೋಡ್ರಿ, ಗಡಿ ಕಾಯೋ ಸೈನಿಕರು, ಯೋಧರು, ಶಿಕ್ಷಕರು ನಮ್ಗೆ ತುಂಬ ಅವಶ್ಯಕವಾಗಿರೋರಿ. ಈಗ ಸೈನಿಕರು ಅಲ್ಲಿ ಕಷ್ಟಪಟ್ಟು ದೇಶವನ್ನು ಕಾದು ನಮ್ಗೆ ಪ್ರಾಣವನ್ನು ಉಳಿಸ್ತಾರೆ, ಹೌದಿಲ್ರಿ. ಹಂಗೆ ರೈತರು ಕೂಡ ಅವರು ಕಷ್ಟಪಟ್ಟು ಹೊಲದಲ್ಲಿ ಬಿಸಿಲು ಮಳೆ ಗಾಳಿ ಚಳಿ ಅಂದಂಗೆ ದುಡಿದು ನಮ್ಮೆಲ್ಲರ ಹೊಟ್ಟೆ ತುಂಬಿಸ್ತಾರೆ. ಹಾಗಾಗಿ ರೈತರೇ ಒಂದು ದೇಶದ ಬೆನ್ನೆಲುಬು ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದೊಂದು ಪದ್ಧತಿಯನ್ನು ಯಾವಾಗಲೂ ಮಾಡ್ಕೊಂಬರ್ತಾರೆ, ಹಿರಿಯರು ಯಾವಾಗಲೂ ಮಾಡ್ಕೊಂಬರ್ತಾರೆ. ಅದೇ ಪದ್ಧತಿನೇ ಕೂಡ ಇವಾಗ ಎಲ್ಲರೂ ಅನುಸರಿಸ್ತಾರೆ ನೋಡ್ರಿ. ಇವತ್ತು ಶುಕ್ರವಾರ ಅಲ್ರಿ, 3 ವಾರ ಆದ್ರಿ. ಶುಕ್ರವಾರದ ದಿನ ಸ್ಟಾರ್ಟ್ ಮಾಡಿದ್ವಿ. ಶುಕ್ರವಾರ, ಮಂಗಳವಾರ, ಇವತ್ತು ಶುಕ್ರವಾರ. ಹೊಳ್ಳಿ ಶುಕ್ರವಾರಕ್ಕೆ ವಾರ ಮುಗಿಸ್ತಾರೆ ಇಲ್ಲಿ. ಕೂಡ ಒಂದು ಚಿಕ್ಕದಾದ ಜಾನಪದ ಗೀತೆಯನ್ನು ಹೇಳ್ತೇನೆ ರೀ, ಹೆಂಗೈತೆ ಅಂತ ಹೇಳ್ರಿ. ಬಾರಪ್ಪ ಬಳೆಗಾರ, ಹೀಗಿದೆಯೋ ನನ್ನ ತವರೂರ. ಬಾರಪ್ಪ ಬಳೆಗಾರ, ಹೀಗಿದೆಯೋ ನನ್ನ ತವರೂರ. ವರ್ಷ ತುಂಬಿ ಹೋದರೂ ಬರಲಿಲ್ಲ ಹಡೆದವರು. ವರ್ಷ ತುಂಬಿ ಹೋದರೂ ಬರಲಿಲ್ಲ ಹಡೆದವರು. ಬಾಳ ದೂರು ನಿನ್ನ ತವರೂರು, ನನಗ ಹೇಳಿ ಕಳುಹಿದರು. ಬಾಳ ದೂರು ನಿನ್ನ ತವರೂರು, ನನಗ ಹೇಳಿ ಕಳುಹಿದರು. ಕತೆಯ ಹೇಳುತ್ತೇನಿ ತಂಗಿ, ಸುರಿಸಬ್ಯಾಡ ಕಣ್ಣೀರ. ಕತೆಯ ಹೇಳುತ್ತೇನಿ ತಂಗಿ, ಸುರಿಸಬ್ಯಾಡ ಕಣ್ಣೀರ. ಏನು ಹೇಳಿದನು ತಮ್ಮ, ಏನು ಹೇಳಿದನು ಅಣ್ಣ, ಏನು ಹೇಳಿದನು ತಮ್ಮ, ಏನು ಹೇಳಿದನು ನಮ್ಮಣ್ಣನ ಹೆಂಡತಿ ಏನು ಹೇಳಿ ಕಳುಹಿದಳು. ನಮ್ಮಣ್ಣನ ಹೆಂಡತಿ ಏನು ಹೇಳಿ ಕಳುಹಿದಳು. ಅಣ್ಣ ಒಂದು ಹೇಳಿದನು, ತಮ್ಮ ಒಂದು ಹೇಳಿದನು. ಅಣ್ಣ ಒಂದು ಹೇಳಿದನು, ತಮ್ಮ ಒಂದು ಹೇಳಿದನು. ನಿಮ್ಮಣ್ಣನ ಹೆಂಡತಿ ಮರಗುತ್ತಾ ಮಲಗಿದಳು. ನಿಮ್ಮಣ್ಣನ ಹೆಂಡತಿ ಮರಗುತ್ತಾ ಮಲಗಿದಳು. ಬಾಳ ದೂರು ನಿನ್ನ ತವರೂರು, ನನಗ ಹೇಳಿ ಕಳುಹಿದರು. ಕತೆಯ ಹೇಳುತ್ತೇನಿ ತಂಗಿ, ಸುರಿಸಬ್ಯಾಡ ಕಣ್ಣೀರು. ಕತೆಯ ಹೇಳುತ್ತೇನಿ ತಂಗಿ, ಸುರಿಸಬ್ಯಾಡ ಕಣ್ಣೀರು. ಸುರಿಸಬ್ಯಾಡ ಕಣ್ಣೀರು. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ, ಇವತ್ತಿನ ನನ್ನೊಂದು ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಹಾಗೆ ಇನ್ನೂವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಳೆಸ್ರಿ ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯಿಂದ ನಾನು ಬೇಡ್ಕೊಳ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್. ಇವತ್ತಿನ ವ್ಲಾಗನ್ನು ಮುಗಿಸ್ತೀನಿ.